ಮಿತ್ರರೇ ನಮಸ್ಕಾರ. ಮಿತ್ರರೇ, ನೀವು ಸೇರಿ ಇಡೀ ಭಾರತ ದಸರಾದ ಸಂಭ್ರಮದಲ್ಲಿದೆ. ಅದೇ ನಮ್ಮ ಪಕ್ಕದ ಪಾಕಿಸ್ತಾನದಲ್ಲಿ ದೀಪಾವಳಿ ಆಚರಣೆ ಆಗ್ತಾ ಇದೆ. ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಶತ್ರು ಪಾಕಿಸ್ತಾನ ಈಗ ಒಂದು ಅಗ್ನಿಕುಂಡದಂತಾಗಿದೆ. ಒಂದೆರಡು ಸಮಸ್ಯೆ ಅಲ್ಲ, ಇಷ್ಟು ದಿನ ಬಲೂಚಿಸ್ತಾನದ ಸಮಸ್ಯೆ, ಖೈಬರ್ ಪಖ್ತೂನ್ವಾದ ಸಮಸ್ಯೆ, ಈಗ POK ಹೊತ್ತಿ ಉರಿಯೋದಕ್ಕೆ ಶುರುವಾಗಿದೆ. ಅವರು ಸ್ವತಂತ್ರವನ್ನು ಬಯಸ್ತಾ ಇದ್ದಾರೆ. ಕಳೆದ 2-3 ದಿನಗಳಿಂದ ನಿರಂತರವಾಗಿ ಅಲ್ಲಿ ವಿಪರೀತ ಪ್ರತಿಭಟನೆ ಆಗ್ತಾ ಇತ್ತು. ಈ ಫ್ರಾಡ್ ಮಾರ್ಷಲ್ ಆಸಿಮ್ ಮುನೀರ್ನ ಸೇನೆ ಅಲ್ಲಿ ಹೋಗ್ಬಿಟ್ಟು ಎಲ್ಲದನ್ನು ಸರಿ ಮಾಡಿದೀವಿ, ಇನ್ನೇನು ಘರ್ಷಣೆ ಆಗೋದಿಲ್ಲ ಅಂತ ಪೋಸ್ಟ್ ಕೊಟ್ಕೊಂಡು ಬಂದಿತ್ತು. ಆದರೆ ಮಿತ್ರರೇ, ಇವತ್ತು ಅಲ್ಲೇ ಅಂದ್ರೆ POK ಅಲ್ಲಿ 12 ಬಲಿಯಾಗಿದೆ. ಪಾಕಿಸ್ತಾನದ ಸೇನೆ ಈಗ ತನ್ನದೇ ಜನರ ಮೇಲೆ ಗುಂಡಾರಿಸುವಂತಹ ಪರಿಸ್ಥಿತಿಗೆ ಬಂದು ತಲುಪಿದೆ. ಆ ಮಟ್ಟಿನ ಪ್ರತಿಭಟನೆ POKಯಲ್ಲಿ ನಡೀತಾ ಇದೆ. ಇದು POK ಇತಿಹಾಸದಲ್ಲೇ ಅತ್ಯಂತ ಡೆಡ್ಲಿ ಆದಂತಹ ಪ್ರತಿಭಟನೆ ಅಂತ ವ್ಯಾಖ್ಯಾನಗಳು ಕೇಳಿಬರ್ತಾ ಇದೆ. ಅಲ್ಲಿಂದ ಯಾವುದೇ ಸುದ್ದಿಯೂ ಕೂಡ ಹೊರಬರಬಾರದು ಅಂತ ಪಾಕಿಸ್ತಾನ ಅನೇಕ ರೀತಿಯಲ್ಲಿ ಪ್ರತಿಬಂಧಿಸುವಂತಹ ಕೆಲಸ ಕೂಡ ಮಾಡ್ತಾ ಇದೆ. ಹಾಗಾದ್ರೆ ಮಿತ್ರರೇ, ಈ POKಯಲ್ಲಿ ಏನಾಗ್ತಾ ಇದೆ, ಇವತ್ತೇನಾಯಿತು, ಇದು ಮುಂದೆ ಏನಾಗಬಹುದು, ಯಾಕೆ ಅಲ್ಲಿನ ಜನ ಪ್ರಾಣದ ಹಂಗನ್ನು ತೊರೆದು ಹೋರಾಟ ಮಾಡ್ತಾ ಇದ್ದಾರೆ, ಅಂತಹ ಪರಿಸ್ಥಿತಿ ಅಲ್ಲೇನು ನಿರ್ಮಾಣ ಆಗಿದೆ, ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. POK, ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಹೀಗಂತ ನಾವು ಕರಿತೀವಿ. ಆದರೆ ಪಾಕಿಸ್ತಾನದವರು ಅದನ್ನು ಕರೆಯುವಂಥದ್ದು ಆಜಾದ್ ಕಾಶ್ಮೀರ ಅಂತ, ಅಂದರೆ ಸ್ವತಂತ್ರಗೊಂಡಂತಹ ಕಾಶ್ಮೀರ ಅಂತ. ಆದರೆ ನಿಮಗೆ ನೆನಪಿರಲಿ, ಈಗ ಅಲ್ಲಿ ಪ್ರತಿಭಟನೆ ಆಗ್ತಾ ಇದೆಯಲ್ಲ, ಆ ಪ್ರತಿಭಟನೆ ಯಾಕೋಸ್ಕರವಾಗಿ ಆಗ್ತಾ ಇದೆ ಅಂತಂದರೆ ಸ್ವಾತಂತ್ರ್ಯಕ್ಕೋಸ್ಕರವಾಗಿ. ನಾವು ನಿಮ್ಮ ಜೊತೆಗೆ ಇರೋದಿಲ್ಲ ಸ್ವಾಮಿ, ನಮಗೊಂದು ಸ್ವತಂತ್ರ ವ್ಯವಸ್ಥೆ ಬೇಕು ಅಂತ ಅಲ್ಲಿನ ಜನ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಮಿತ್ರರೇ, ಸತ್ಯವನ್ನು ಜಾಸ್ತಿ ದಿನ ಮುಚ್ಚಿಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಇದಕ್ಕೆ. ಯಾಕೆ ಅಂತಂದರೆ, ಪಾಕಿಸ್ತಾನ ಈ POKಯನ್ನು ಕಬಳಿಸಿ ಬಿಡ್ತಲ್ಲ. 1947ರಲ್ಲಿ ಭಾರತ ಪಾಕಿಸ್ತಾನ ನಿರ್ಮಾಣ ಆಗುತ್ತೆ. ಜಮ್ಮು ಕಾಶ್ಮೀರ ಯಾರ ಕಡೆಗೂ ಸೇರೋದಿಲ್ಲ, ಯಾಕೆಂದ್ರೆ ಅಲ್ಲಿ ರಾಜಾ ಹರಿ ಸಿಂಗ್ ಭಾರತದೊಂದಿಗೆ ಸೇರ್ಕೊಳ್ಳೋದಕ್ಕೆ ನಿರಾಕರಿಸಿರ್ತಾನೆ. ಪಾಕಿಸ್ತಾನಕ್ಕೂ ಸೇರೋದಕ್ಕೆ ಅವನಿಗೆ ಇಷ್ಟ ಇರೋದಿಲ್ಲ, ಸ್ವತಂತ್ರವಾಗಿ ಉಳಿಯುವಂತಹ ಒಂದು ನಿರ್ಧಾರಕ್ಕೆ ಬರ್ತಾ ಇರ್ತಾನೆ. ಅದೇ ಸಂದರ್ಭದಲ್ಲಿ ಪಾಕಿಸ್ತಾನ ತನ್ನ ಸೇನೆಯನ್ನು ನುಗ್ಗಿಸಿ ಕಾಶ್ಮೀರದ ಒಂದಷ್ಟು ಭೂಪ್ರದೇಶ ಜೊತೆಗೆ ಗಿಲ್ಗಿಟ್ ಬಾಲ್ಟಿಸ್ತಾನವನ್ನು ವಶಕ್ಕೆ ಪಡೆಯುತ್ತೆ. ಆದರೆ ಅದಾಗಲೇ ಕಾಶ್ಮೀರದ ರಾಜ ಹರಿ ಸಿಂಗ್ ಭಾರತದೊಂದಿಗೆ ವಿಲೀನ ಮಾಡೋದಕ್ಕೆ ಸಹಿ ಹಾಕಿರ್ತಾನೆ, ನಾನು ಭಾರತದೊಂದಿಗೆ ಸೇರ್ತೀನಿ ಅಂತ. ಯಾವಾಗ ಆತ ಸಹಿ ಹಾಕಿದ್ನೋ ಆನಂತರ ಭಾರತದ ಸೇನೆ ಕಾಶ್ಮೀರದಲ್ಲಿ ನುಗ್ಗಿ ಹೋಗುತ್ತೆ, ಪಾಕಿಸ್ತಾನದ ಸೇನೆಯನ್ನು ಹಿಮ್ಮೆಟ್ಟಿಸ್ತಾ ಇರುತ್ತೆ. ಇನ್ನೇನು ಪಾಕಿಸ್ತಾನ ಸೋತು ಶರಣಾಗಬೇಕು. ಅಷ್ಟರಲ್ಲಾಗಲೇ ನಮ್ಮ ನೆಹರು ಸಾಹೇಬರು ವಿಶ್ವಸಂಸ್ಥೆಯ ಕದ ತಟ್ಟಿಬಿಡ್ತಾರೆ. ಈ ವಿವಾದವನ್ನು ವಿಶ್ವಸಂಸ್ಥೆಯಲ್ಲಿ ಇತ್ಯರ್ಥ ಮಾಡ್ತೀನಿ ಅಂತ ಹೇಳಿ ನೆಹರು ತೀರ್ಮಾನ ಕೈಗೊಳ್ಳುತ್ತಾರೆ. ಗೆಲ್ಲುತ್ತಿದ್ದಂತಹ ಭಾರತೀಯ ಸೇನೆಗೆ ಯುದ್ಧ ವಿರಾಮದ ಬೇಲಿ ಬಿದ್ದು ಬಿಡುತ್ತೆ. ಇಲ್ಲಿ ನೆಹರು ಮಾಡಿದಂತಹ ಒಂದು ತಪ್ಪು, ತಾನು ವಿಶ್ವಮಟ್ಟದಲ್ಲಿ ನಾಯಕನಾಗಬೇಕು ಅನ್ನುವಂತಹ ಹಪಹಪಿ ಇದೆಯಲ್ಲ, ಇದು ಎಂತಹ ಘೋರ ದುರಂತಕ್ಕೆ ಕಾರಣವಾಗುತ್ತೆ ಅಂತಂದ್ರೆ, ಭಾರತದ ಬಳಿ ಇದ್ದಂತಹ ಜಮ್ಮು ಕಾಶ್ಮೀರದ ಪರಿಸ್ಥಿತಿ ಹದಗೆಟ್ಟು ಹೋಯಿತು. ಅದು ಬೇರೆ ಪ್ರಶ್ನೆ, ಯಾಕೆಂದ್ರೆ ಆರ್ಟಿಕಲ್ 370 ಮತ್ತೆ ತಂದು ಅಲ್ಲಿ ಹೇರಲಾಗುತ್ತೆ. ಇನ್ನೊಂದು ಕಡೆ POK ಮತ್ತು ಗಿಲ್ಗಿಟ್ ಬಾಲ್ಟಿಸ್ತಾನ ಇತ್ತಲ್ಲ, ಅಲ್ಲಿನ ಜನ ಇವತ್ತೂ ಕೂಡ ನರಕದಲ್ಲೇ ಬದುಕ್ತಾ ಇದ್ದಾರೆ, ನತದೃಷ್ಟರಾಗಿ ಜೀವನ ಸಾಗಿಸ್ತಾ ಇದ್ದಾರೆ. ಭಾರತದ ಆಡಳಿತಕ್ಕೆ ಒಳಪಟ್ಟಿರುವಂತಹ ಜಮ್ಮು ಕಾಶ್ಮೀರದಲ್ಲಾದರೂ 2019ರಲ್ಲಿ ಆರ್ಟಿಕಲ್ 370 ರದ್ದಾಗುವ ಮೂಲಕ ಅದಕ್ಕೆ ಕವಿದಿದ್ದಂತಹ ಗ್ರಹಣ ಮೋಕ್ಷವಾಯಿತು. ಆದರೆ ಪಾಕಿಸ್ತಾನದ ಬಳಿ ಇರುವಂತಹ POK ಮತ್ತು ಗಿಲ್ಗಿಟ್ ಬಾಲ್ಟಿಸ್ತಾನದಲ್ಲಿ ಇವತ್ತಿಗೂ ಸಹ ಗ್ರಹಣ ಕವಿದಿದೆ. ಅತ್ಯಂತ ಹಿಂದುಳಿದಂತಹ ಪ್ರದೇಶವಾಗಿದೆ, ತುಳಿತಕ್ಕೊಳಗಾದಂತಹ ಪ್ರದೇಶವಾಗಿದೆ. ಪಾಕಿಸ್ತಾನ ಅವರನ್ನ 2ನೇ ದರ್ಜೆಯ ನಾಗರಿಕರಂತೆ ಟ್ರೀಟ್ ಮಾಡ್ತಾ ಇದೆ. ಮಿತ್ರರೇ, ಈ POK ಪ್ರಾಂತ್ಯದಲ್ಲಿ ಆವಾಗ ಪ್ರತಿಭಟನೆ ಆಗುತ್ತೆ. ಅವರು ಸರ್ಕಾರದ ವಿರುದ್ಧವೂ ಕೂಡ ಒಂದಷ್ಟು ಹೋರಾಟ ಮಾಡುವಂತಹ ಪ್ರಯತ್ನ ಮಾಡ್ತಾರೆ. ಆದರೆ ಈ ಹಿಂದೆ ಎಲ್ಲ ಪ್ರತಿ ಬಾರಿಯೂ ಕೂಡ ಪಾಕಿಸ್ತಾನ ತನ್ನ ಬಲಪ್ರಯೋಗ ಮಾಡಿ, ಅಂದರೆ ತನ್ನ ಸೇನೆಯನ್ನು ಕಳುಹಿಸಿಬಿಟ್ಟು ಆ ಪ್ರತಿಭಟನೆಯನ್ನು ಹತ್ತಿಕ್ತಾ ಇತ್ತು. ಆದರೆ ಈ ಬಾರಿ ಮಾತ್ರ POK ಜನ ಯಾಕೋ ನಿರ್ಣಾಯಕ ಯುದ್ಧವನ್ನು ಸಾರದಂತೆ ಕಂಡು ಬರ್ತಾ ಇದೆ. ಪಾಕಿಸ್ತಾನದ ಸೇನೆಯ ಗುಂಡೇಟಿಗೂ ಕೂಡ ಅವರು ಬಗ್ತಾ ಇಲ್ಲ. POK ಭಾಗದಲ್ಲಿರುವಂತಹ ಅವಾಮಿ ಆಕ್ಷನ್ ಕಮಿಟಿ ಏನಿದೆ, ಇವರೊಂದು ಪ್ರತಿಭಟನೆಗೆ ಕರೆ ಕೊಟ್ಟಿದ್ರು. ಅವರು ಸರ್ಕಾರಕ್ಕೆ 38 ಅಂಶಗಳ ಬೇಡಿಕೆಯನ್ನು ಕೂಡ ಇಟ್ಟಿದ್ರು. ಈ ಅವಾಮಿ ಆಕ್ಷನ್ ಕಮಿಟಿಯ ನಾಯಕ ಶೌಕತ್ ಅಲಿ ಮೀರ್ ಈ ಇಡೀ ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ಅವರ ಮುಖ್ಯವಾದ ಬೇಡಿಕೆ ಏನು ಕೇಳಿದ್ರೆ, ನಮಗೆ ಗುಲಾಮಗಿರಿಯಿಂದ ಮುಕ್ತಿ ಸಿಗಬೇಕು, ಪಾಕಿಸ್ತಾನದ ದಬ್ಬಾಳಿಕೆ ನಿಲ್ಲಬೇಕು, ಸೇನೆ ಇಲ್ಲಿಂದ ಹಿಂದಕ್ಕೆ ಹೋಗಬೇಕು, ನಮಗೆ ಸ್ವತಂತ್ರವಾದಂತಹ ಆಡಳಿತ ಬೇಕು, ನಮಗೆ ಸ್ವಾಯತ್ತತೆ ಬೇಕು, ನಮಗೆ ಪಾಕಿಸ್ತಾನದ ಕಪಿಮುಷ್ಟಿಯಲ್ಲಿರುವಂತಹ ಆಡಳಿತ ಬೇಡ ಅಂತ ಅವರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಬರೋಬ್ಬರಿ 38 ಬೇಡಿಕೆಗಳಿದ್ದಾವೆ. ಮಿತ್ರರೇ, ನಿಮಗೊಂದು ನೆನಪಿರಲಿ, ಈ POK ಪ್ರಾಂತ್ಯ ಇದೆಯಲ್ಲ, ಇಲ್ಲಿ ಪಾಕಿಸ್ತಾನ ಏನು ಮಾಡಿದೆ ಅಂತಂದರೆ, ಇದನ್ನು ಮೊದಲಿಗೆ ಆಜಾದ್ ಕಾಶ್ಮೀರ ಅಂತ ಕರೆಯುತ್ತೆ, ಅಂದರೆ ಸ್ವತಂತ್ರವಾದಂತಹ ಕಾಶ್ಮೀರ ಅಂತ. ಅದಕ್ಕೆ ಸರಿಯಾಗಿ ಅಲ್ಲೊಬ್ಬ ಪ್ರಧಾನಮಂತ್ರಿಯನ್ನು ಕೂಡ ನೇಮಕ ಮಾಡಿದೆ. ಈಗ ಶಹಬಾಜ್ ಶರೀಫ್ ಪಾಕಿಸ್ತಾನದ ಪ್ರಧಾನಿ, ಆದರೆ POK ಭಾಗಕ್ಕೆ ಇನ್ನೊಬ್ಬ ಪ್ರಧಾನಿ ಇದ್ದಾನೆ.
ಅವರಿಗೆ ಸಪರೇಟ್ ಆದಂತಹ ಧ್ವಜ ಇದೆ, ಅವ್ರದೇ ಸಪರೇಟ್ ಆದಂತಹ ಆಡಳಿತ ಇದೆ ಅಂತ ಪಾಕಿಸ್ತಾನ ಬಿಂಬಿಸುತ್ತೆ. ಆದರೆ ರಿಯಾಲಿಟಿ ಮಾತ್ರ ಬಹಳ ಡಿಫರೆಂಟ್ ಆಗಿದೆ. ಯಾಕೆ ಕೇಳಿದ್ರೆ ಅಲ್ಲಿ ಪ್ರಧಾನಿ ಯಾರಾಗಬೇಕು, ಯಾರನ್ನ ನೇಮಿಸಬೇಕು, ಅಲ್ಲಿ ಯಾರು ಆರಿಸಿ ಬರಬೇಕು, ಇದೆಲ್ಲದನ್ನು ಡಿಸೈಡ್ ಮಾಡುವಂತಹದ್ದು ಇಸ್ಲಾಮಾಬಾದ್ನಲ್ಲಿರುವಂತಹ ಸರ್ಕಾರ, ಅಂದ್ರೆ ಪಾಕಿಸ್ತಾನದ ಸರ್ಕಾರ ಮತ್ತು ಪಾಕಿಸ್ತಾನದ ಸೇನೆ. ಇಲ್ಲಿನ ಜನರಿಗೆ ಸ್ವಾತಂತ್ರ್ಯ ಎಲ್ಲಿದೆ ಕೇಳಿದ್ರೆ ಅವರ ಹೆಸರಿನಲ್ಲಷ್ಟೇ ಇದೆ, ಆಜಾದ್ ಕಾಶ್ಮೀರ ಅಂತ. ಮಿತ್ರರೇ, ನಿಮಗೊಂದು ವಿಪರ್ಯಾಸವನ್ನು ಈ ಸಂದರ್ಭದಲ್ಲಿ ಹೇಳಬೇಕು. ಒಂದು ಕಡೆ POK ಮತ್ತು ಗಿಲ್ಗಿಟ್ ಬಾಲ್ಟಿಸ್ತಾನ, ಇನ್ನೊಂದು ಕಡೆ ಭಾರತದ ಜಮ್ಮು ಕಾಶ್ಮೀರ. ಜಮ್ಮು ಕಾಶ್ಮೀರಕ್ಕೆ 1947ರಲ್ಲಿ ಆರ್ಟಿಕಲ್ 370 ಕೊಡಲಾಯಿತು. ಆರ್ಟಿಕಲ್ 370 ಜಮ್ಮು ಕಾಶ್ಮೀರಕ್ಕೆ ಎಂತಹ ವ್ಯವಸ್ಥೆಯನ್ನು ಕಲ್ಪಿಸಿತ್ತು. ಅಲ್ಲಿಗೊಬ್ಬ ಮುಖ್ಯಮಂತ್ರಿ ಇದ್ರೂ ಕೂಡ ಆತ ಪ್ರಧಾನಮಂತ್ರಿ ರೀತಿಯಲ್ಲಿ ವರ್ತಿಸ್ತಾ ಇದ್ದ. ಯಾಕೆ ಕೇಳಿದ್ರೆ ಭಾರತದ ಯಾವುದೇ ಕಾನೂನು ಕೂಡ ಜಮ್ಮು ಕಾಶ್ಮೀರಕ್ಕೆ ಅನ್ವಯ ಆಗ್ತಾ ಇರಲಿಲ್ಲ. ಅವರಿಗೆ ಸಪರೇಟ್ ಆದಂತಹ ಧ್ವಜ ಇತ್ತು. ಭಾರತದ ಪಾರ್ಲಿಮೆಂಟ್ನಲ್ಲಿ ಪಾಸ್ ಆದಂತಹ ಕಾನೂನಿಗೆ ಜಮ್ಮು ಕಾಶ್ಮೀರದಲ್ಲಿ ಕವಡೆ ಕಾಸಿನ ಕಿಮ್ಮತ್ತಿರಲಿಲ್ಲ. ಅಷ್ಟೇ ಏಕೆ ಸ್ವಾಮಿ, ಸುಪ್ರೀಂ ಕೋರ್ಟ್ನ ತೀರ್ಪು ಕೂಡ ಜಮ್ಮು ಕಾಶ್ಮೀರಕ್ಕೆ ಲಾಗು ಆಗ್ತಾ ಇರಲಿಲ್ಲ. ಭಾರತದಲ್ಲಿ 75 ವರ್ಷಗಳಿಂದ ಮೀಸಲಾತಿ ಜಾರಿಯಲ್ಲಿದ್ರೆ ಜಮ್ಮು ಕಾಶ್ಮೀರಕ್ಕೆ ಮೀಸಲಾತಿ ಎಂಟ್ರಿಯನ್ನೇ ಕೊಟ್ಟಿರಲಿಲ್ಲ. ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಏನ್ ಡಿಸೈಡ್ ಮಾಡ್ತಾರೋ, ಏನು ಕಾನೂನನ್ನು ತರ್ತಾರೋ ಅದೇ ಶಾಸನ. ಭಾರತಕ್ಕೆ ಏನಪ್ಪ ಅಧಿಕಾರ ಇತ್ತು ಕೇಳಿದ್ರೆ ಅಲ್ಲಿಗೆ ತನ್ನ ಸೇನೆಯನ್ನು ಕಳುಹಿಸುವಂತಹದ್ದು, ಭದ್ರತೆಯನ್ನು ನೋಡಿಕೊಳ್ಳುವಂತಹದ್ದಷ್ಟೇ. ನಮ್ಮ ಸೈನಿಕರು ಜಮ್ಮು ಕಾಶ್ಮೀರವನ್ನು ರಕ್ಷಿಸಿಕೊಳ್ಳೋದಕ್ಕೋಸ್ಕರವಾಗಿ ಪ್ರಾಣ ಬಲಿದಾನಗೈಬೇಕಾಗಿತ್ತಷ್ಟೇ. ಅದಕ್ಕಿಂತ ಹೆಚ್ಚಿಗೆ ಜಮ್ಮು ಕಾಶ್ಮೀರದಿಂದ ಭಾರತಕ್ಕೆ ಏನೂ ಸಿಗ್ತಾ ಇರಲಿಲ್ಲ. ಸಂಪೂರ್ಣವಾಗಿ ಒಂದು ಸ್ವತಂತ್ರ ಸಂಸ್ಥಾನದಂತೆ ಅದು ವರ್ತಿಸ್ತಾ ಇತ್ತು. ಆದರೆ ಪಕ್ಕದಲ್ಲೇ ಇರುವಂತಹ POK ಪ್ರಾಂತ್ಯ ಏನಿದೆ ಅಲ್ಲಿ ಟೋಟಲಿ ಡಿಫ್ರೆಂಟ್. ಅಲ್ಲಿ ಪಾಕಿಸ್ತಾನದ ಕೈಗೊಂಬೆ ಸರ್ಕಾರ ಬರುತ್ತೆ. ಪಾಕಿಸ್ತಾನ ಸರ್ಕಾರ ಏನು ಹೇಳುತ್ತೋ ಅದನ್ನು ತಲೆ ಮೇಲೆ ಇಟ್ಕೊಂಡು ಇವರು ಕೆಲಸ ಮಾಡ್ತಾರೆ. ಹೀಗಾಗಿ POK ಇವತ್ತು ಸಾಕಷ್ಟು ಹಿಂದುಳಿದಿದೆ. ಅಲ್ಲಿ ಬಡತನ ಮತ್ತು ನಿರುದ್ಯೋಗ ತಾಂಡವವಾಡ್ತಾ ಇದೆ. ಅವ್ರಿಗೆ ಪಾಕಿಸ್ತಾನ ಸರ್ಕಾರ ಏನಪ್ಪ ಕಲ್ಪಿಸಿದೆ ಅಂತಂದ್ರೆ, ಈ POK ಭಾಗದಲ್ಲಿ ಪಾಕಿಸ್ತಾನದ ಇನ್ವೆಸ್ಟ್ಮೆಂಟ್ ಇದೆ. ಏನು ಇನ್ವೆಸ್ಟ್ಮೆಂಟು ಕೇಳಿದ್ರೆ ಒಂದಷ್ಟು ಉಗ್ರ ಶಿಬಿರಗಳನ್ನು ರೂಪಿಸಿಟ್ಟಿದೆ. ಪಾಕಿಸ್ತಾನದ ದೊಡ್ಡ ದೊಡ್ಡ ಉಗ್ರಗಾಮಿಗಳಿದಾರಲ್ಲ, ಇವರೆಲ್ಲ ಇಲ್ಲಿ ಶಿಬಿರಗಳನ್ನು ಸ್ಥಾಪನೆ ಮಾಡ್ತಾರೆ, ಅಲ್ಲಿನ ಜನರಿಗೆ ಉದ್ಯೋಗ ಕೊಡ್ತಾರೆ. ಅಂದ್ರೆ ಈ POK ಪ್ರಾಂತ್ಯದ ಜನರಿಗೆ ಉಗ್ರಗಾಮಿಗಳಾಗಿ ಉದ್ಯೋಗವನ್ನು ಕೊಡ್ತಾರೆ. ಅಷ್ಟನ್ನ ಬಿಟ್ಟರೆ ಪಾಕಿಸ್ತಾನ ಇಲ್ಲಿ ಏನನ್ನೂ ಮಾಡಿಲ್ಲ. ರಸ್ತೆ ಮಾಡಿಲ್ಲ, ಮೂಲಭೂತ ಸೌಕರ್ಯ ಇಲ್ಲ, ಶಾಲೆಗಳಿಲ್ಲ, ಆಸ್ಪತ್ರೆಗಳನ್ನಂತೂ ನೀವು ಕೇಳಲೇಬೇಡಿ. ಆ ಪರಿಸ್ಥಿತಿಯಲ್ಲಿ ಇವತ್ತು POK ಮತ್ತು ಗಿಲ್ಗಿಟ್ ಬಾಲ್ಟಿಸ್ತಾನ ಇದೆ. ನೀವೇ ಕಂಪೇರ್ ಮಾಡ್ಕೊಂಡು ನೋಡಿ. ಒಂದು ಕಡೆ ಭಾರತದ ಜಮ್ಮು ಕಾಶ್ಮೀರ, ಇನ್ನೊಂದು ಕಡೆ POK ಮತ್ತು ಗಿಲ್ಗಿಟ್ ಬಾಲ್ಟಿಸ್ತಾನ. ಭಾರತದ ಜಮ್ಮು ಕಾಶ್ಮೀರದ ವಿಚಾರದಲ್ಲಿ ಏನಾಗುತ್ತೆ, ಕೇಂದ್ರ ಸರ್ಕಾರ ದೇಶದ ಬೇರೆ ಬೇರೆ ರಾಜ್ಯದಿಂದ ಬರುವಂತಹ ಸಂಪತ್ತನ್ನು ಕ್ರೋಢೀಕರಿಸಿ ಜಮ್ಮು ಕಾಶ್ಮೀರದ ಅಭಿವೃದ್ಧಿಗೆ ಕಳುಹಿಸಿಕೊಡುತ್ತೆ. ಅಲ್ಲಿ ಟನಲ್ ರಸ್ತೆಗಳಾಗ್ತಾ ಇದ್ದಾವೆ, ಬೃಹತ್ ರಸ್ತೆಗಳನ್ನು ನಿರ್ಮಾಣ ಮಾಡಲಾಗ್ತಾ ಇದೆ, ಬಾರ್ಡರ್ ರೋಡ್ಗಳ ಅಭಿವೃದ್ಧಿ ಆಗ್ತಾ ಇದೆ, ರೈಲ್ವೆ ನೆಟ್ವರ್ಕ್ ಬಿಲ್ಡ್ ಆಗ್ತಾ ಇದೆ, ಟೂರಿಸಂ ಅಭಿವೃದ್ಧಿ ಆಗ್ತಾ ಇದೆ, ಜನರ ಕೈಲಿ ಕಾಸು ಓಡಾಡ್ತಾ ಇದೆ, FDI ಬರ್ತಾ ಇದೆ. ಅದೇ ಇನ್ನೊಂದು ಕಡೆ POK ಇದೆಯಲ್ಲ, ಅಲ್ಲೇನಾಗ್ತಾ ಇದೆ ಅಂತ ಗಮನಿಸಿ. POK ಯಲ್ಲಿದ್ದಂತಹ ಸಂಪತ್ತನ್ನು, ಏನೋ ಅಲ್ಪ ಸ್ವಲ್ಪ ಸಂಪತ್ತಿದೆಯಲ್ಲ, ಅದನ್ನೆಲ್ಲ ಪಾಕಿಸ್ತಾನದವರು ದೋಚುತ್ತಾ ಇದ್ದಾರೆ. ಈಗ ಭಾರತದ ಬಳಿ ಇರುವಂತಹ ಜಮ್ಮು ಕಾಶ್ಮೀರ ಎಷ್ಟು ಸುಂದರವಾಗಿದೆಯೋ ಅದೇ ರೀತಿಯಾಗಿ ಪಾಕಿಸ್ತಾನದ ಬಳಿ ಇರುವಂತಹ ಆಜಾದ್ ಕಾಶ್ಮೀರ ಅಂತ ಅವ್ರೇನು ಕರೆದುಕೊಳ್ತಾರಲ್ಲ POK, ಅದು ಕೂಡ ಅಷ್ಟೇ ಸುಂದರವಾಗಿದೆ. ಪ್ರಾಕೃತಿಕ ಸಂಪತ್ತಿಗೇನು ಕೊರತೆ ಇಲ್ಲ. ಆದರೆ ಭಾರತದ ಕಾಶ್ಮೀರ ಟೂರಿಸಂ ಹಬ್ ಆಗಿ ಡೆವಲಪ್ ಆಗ್ತಾ ಇದ್ರೆ POK ಐಸೋಲೇಟ್ ಆಗ್ಬಿಟ್ಟು ನರಕದಂತಹ ಪರಿಸ್ಥಿತಿಗೆ ತಲುಪಿದೆ. ಹೀಗಾಗಿ ಅಲ್ಲಿನ ಜನ ನಿರ್ಣಾಯಕ ಯುದ್ಧವನ್ನು ಸಾರಿದ್ದಾರೆ. ಅವಾಮಿ ಆಕ್ಷನ್ ಕಮಿಟಿ ಕಳೆದ 4-5 ದಿನದಿಂದ ಭಾರಿ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಈ ಆಸಿಮ್ ಮುನೀರ್ ಈ ಪ್ರತಿಭಟನೆಯನ್ನು ಹತ್ತಿಕ್ಕೋದಕ್ಕೋಸ್ಕರವಾಗಿ ಅಪಾರ ಪ್ರಮಾಣದಲ್ಲಿ ಸೇನೆಯನ್ನು ನಿಯೋಜನೆ ಮಾಡಿದ್ದಾನೆ. ನಿನ್ನೆ ಕೂಡ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಕಂಪ್ಲೀಟ್ ಆಗಿ ನಾವು ಪ್ರತಿಭಟನೆಯನ್ನು ತಹಬದಿಗೆ ತಂದಿದ್ದೀವಿ, ಅಲ್ಲಿ ನಿಷೇಧಾಜ್ಞೆ ಜಾರಿಯಲ್ಲಿದೆ, ಪರಿಸ್ಥಿತಿ ಕಂಪ್ಲೀಟ್ ನಮ್ಮ ಕಂಟ್ರೋಲ್ಗೆ ಬಂದಿದೆ ಅಂತ ಪಾಕಿಸ್ತಾನದ ಸೇನೆ ಹೇಳ್ಕೊಂಡಿತ್ತು. ಅದನ್ನು ಪಾಕಿಸ್ತಾನದ ಮಾಧ್ಯಮಗಳು ಕೂಡ ವರದಿ ಮಾಡಿದ್ವು. ಆದರೆ ಮಿತ್ರರೇ, ಇವತ್ತು ಬಹಳ ದೊಡ್ಡ ಪ್ರತಿಭಟನೆ ಆಗಿದೆ. ಪ್ರತಿಭಟನಾಕಾರರ ಆಕ್ರೋಶಕ್ಕೆ ಪಾಕಿಸ್ತಾನದ 3 ಭದ್ರತಾ ಸಿಬ್ಬಂದಿಗಳು ಸತ್ತೋಗಿದ್ದಾರೆ. ಹಾಗೆ ಪ್ರತಿಭಟನಾಕಾರರ ಮೇಲೆ ಪಾಕಿಸ್ತಾನದ ಸೇನೆ ನಡೆಸಿದಂತಹ ದೌರ್ಜನ್ಯದಲ್ಲಿ 12ಕ್ಕೂ ಹೆಚ್ಚು ಮಂದಿ ಹೋಗಿದ್ದಾರೆ. ಮಿತ್ರರೇ, ಇದೆಲ್ಲವೂ ಕೂಡ ಸೋಸಿ ಬಂದಂತಹ ಸುದ್ದಿ. ಕಂಪ್ಲೀಟ್ ಅಲ್ಲಿನ ಸತ್ಯ ಚಿತ್ರಣವನ್ನ ಜಗತ್ತಿನಿಂದ ಪಾಕಿಸ್ತಾನ ಮರೆಮಾಚುತ್ತಾ ಇದೆ. ಸದ್ಯ ಅಲ್ಲಿ ಇಂಟರ್ನೆಟ್ ಅನ್ನು ನಿಷೇಧ ಮಾಡಲಾಗಿದೆ. ಯಾವುದೇ ಸೋಷಿಯಲ್ ಮೀಡಿಯಾ ಅಲ್ಲಿ ವರ್ಕ್ ಆಗ್ತಾ ಇಲ್ಲ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಈ POK ಪ್ರಾಂತ್ಯದಲ್ಲಿ ಏನೇ ಸುದ್ದಿ ಆದರೂ ಕೂಡ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡುತ್ತೆ. ಇದಕ್ಕೆ ಕಾರಣ ಏನು ಕೇಳಿದ್ರೆ, POK ಈಗಲೂ ಕೂಡ ವಿಶ್ವಸಂಸ್ಥೆಯಲ್ಲಿರುವಂತಹ ಒಂದು ವಿವಾದಿತ ಪ್ರದೇಶ. ಈ ಕಾರಣದಿಂದ ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿನ ಸುದ್ದಿಗಳು ಹೊರಗೆ ಬರಬಾರದು. ಅಲ್ಲಿ ನಮ್ಮ ಸೇನೆ ಯಾವ ಮಟ್ಟಿನ ದೌರ್ಜನ್ಯ ಮಾಡ್ತಾ ಇದೆ, ಮಾನವ ಹಕ್ಕುಗಳ ಉಲ್ಲಂಘನೆ ಯಾವ ಮಟ್ಟಿಗೆ ಆಗ್ತಾ ಇದೆ ಎನ್ನುವಂತಹ ವಿಚಾರ ಹೊರ ಜಗತ್ತಿಗೆ ಗೊತ್ತಾಗಬಾರದು ಅಂತ ಹೇಳಿ ಪಾಕಿಸ್ತಾನ ಅದನ್ನೆಲ್ಲ ಅದಮಿಡುವಂತಹ ಕೆಲಸ ಮಾಡ್ತಾ ಇದೆ. ಮಿತ್ರರೇ, ಇವ್ರು ಏನೇ ಮಾಡಬಹುದು, ಏನೇ ಪೋಸ್ಟ್ ಕೊಡಬಹುದು, ಆದರೆ ಸತ್ಯವನ್ನು ಹೆಚ್ಚು ದಿನ ಮುಚ್ಚಿಡುವುದಕ್ಕೆ ಸಾಧ್ಯ ಇಲ್ಲ. ಇತ್ತೀಚೆಗೆ ಪಾಕಿಸ್ತಾನದ ಪ್ರಧಾನಿ ಶಾಬಾಜ್ ಶರೀಫ್ ವಿಶ್ವಸಂಸ್ಥೆಯ ಜನರಲ್ ಅಸೆಂಬ್ಲಿಯಲ್ಲಿ ನಿಂತ್ಕೊಂಡು ಭಾಷಣ ಮಾಡಿದ್ದ. ಆಗ್ಲೂ ಸಹ ಪಾಕಿಸ್ತಾನದ ಪ್ರಧಾನಿ ಭಾರತದ ಬಳಿ ಇರುವಂತಹ ಜಮ್ಮು ಕಾಶ್ಮೀರದ ಜನರ ಹಕ್ಕುಗಳ ಬಗ್ಗೆ ಮಾತನಾಡಿದ್ದ. ಅಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ, ಜಮ್ಮು ಕಾಶ್ಮೀರದ ಜನರ ಹಕ್ಕುಗಳನ್ನು ಕಾಪಾಡೋದಕ್ಕೆ ಪಾಕಿಸ್ತಾನ ಸದಾ ಬದ್ಧವಾಗಿದೆ ಅಂತ ವಿಶ್ವಸಂಸ್ಥೆಯಲ್ಲಿ ನಿಂತ್ಕೊಂಡು ಹೇಳಿದ್ದ.
ಪಾಕಿಸ್ತಾನದ ನಾಯಕರು ವಿಶ್ವದ ಯಾವುದೇ ವೇದಿಕೆ ಸಿಕ್ಕರೂ ಕೂಡ ಅಲ್ಲಿ ಭಾರತದ ಜಮ್ಮು ಕಾಶ್ಮೀರದ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಅಲ್ಲಿನ ಜನರ ಹಕ್ಕುಗಳ ಬಗ್ಗೆ ಅವರು ಮಾತನಾಡೋದಕ್ಕೆ ಹೋಗ್ತಾರೆ. ಆದರೆ ತಮ್ಮ ಬಳಿ ಇರುವಂತಹ POK ಪ್ರಾಂತ್ಯದಲ್ಲಿ ಏನಾಗ್ತಾ ಇದೆ ಅನ್ನುವಂತಹ ವಿಚಾರವನ್ನ ಅವರು ಮುಚ್ಚಿಡುವಂತಹ ಪ್ರಯತ್ನ ಮಾಡ್ತಾರೆ. ಸದ್ಯ ಪಾಕಿಸ್ತಾನದ ಪರಿಸ್ಥಿತಿ ಇದೆಯಲ್ಲ, ಅಗ್ನಿಕುಂಡದಂತಾಗಿದೆ. ಬಲೂಚಿಗಳು ಮಾಡ್ತಾ ಇರುವಂತಹ ಯುದ್ಧವಂತೂ ನಿರ್ಣಾಯಕ ಯುದ್ಧವೇ ಬಿಡಿ. ಇವತ್ತಲ್ಲ ನಾಳೆ ಬಲೂಚಿಸ್ತಾನ ನಿರ್ಮಾಣ ಆಗಿಯೇ ಆಗತ್ತೆ. ಅದನ್ನು ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅಮೆರಿಕ ಬರಲಿ, ಚೈನಾ ಬರಲಿ, ಬಲೂಚಿಸ್ತಾನ ನಿರ್ಮಾಣ ಆಗೋದನ್ನು ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ. ಆ ಮಟ್ಟಿಗೆ ಅವರು ಅಗ್ರೆಸಿವ್ ಆಗಿದ್ದಾರೆ. ಇನ್ನು ಖೈಬರ್ ಪಖ್ತೂನ್ವಾದ ಕಥೆಯನ್ನಂತೂ ನಾನು ಹೇಳೋದೇ ಬೇಕಾಗಿಲ್ಲ. ಅಲ್ಲಿ TTP ಉಗ್ರರಂತೂ ಅಟ್ಟಹಾಸ ಮೆರೀತಾ ಇದ್ದಾರೆ. ಪಾಕಿಸ್ತಾನದ ಸೇನೆ ಅಲ್ಲಿಗೆ ಹೋಗೋದಕ್ಕೆ ಹೆದರ್ತಾ ಇದೆ. ಹೀಗಾಗಿ ಏರ್ ಸ್ಟ್ರೈಕ್ ಮಾಡ್ತಾ ಇದೆ. ಮೊನ್ನೆ ತಾನೇ ಪಾಕಿಸ್ತಾನದ ವಾಯುಪಡೆ ತನ್ನದೇ ಪ್ರದೇಶವಾದಂತಹ ಖೈಬರ್ ಪಖ್ತೂನ್ವಾ ಮೇಲೆ ಏರ್ ಸ್ಟ್ರೈಕ್ ಮಾಡಿತ್ತು. ಇದರಿಂದ ಸತ್ತಿದ್ಯಾರು ಕೇಳಿದ್ರೆ ಪಾಕಿಸ್ತಾನದ ಪ್ರಜೆಗಳೇ 30 ಜನ ಸತ್ತೋಗಿದ್ರು. ಅಲ್ಲಿಗೆ ಯೋಚನೆ ಮಾಡಿ, ತೆಹರೀಕಿ ತಾಲಿಬಾನ್ ಪಾಕಿಸ್ತಾನ ಉಗ್ರಗಾಮಿಗಳು ಯಾವ ಮಟ್ಟಿಗೆ ಶಕ್ತಿಯನ್ನು ಪಡೆದುಕೊಂಡಿದ್ದಾರೆ ಅಂತ. ಪಾಕಿಸ್ತಾನದ ಸೇನೆ ಅವರ ಮೇಲೆ ಏರ್ ಸ್ಟ್ರೈಕ್ ಮಾಡಬೇಕಾದಂತಹ ಸನ್ನಿವೇಶ ನಿರ್ಮಾಣ ಆಗಿದೆ. ಇದು ಖೈಬರ್ ಪಖ್ತೂನ್ವಾದ ಕತೆ. ಆದರೆ ಈಗ POKಯಲ್ಲೂ ಕೂಡ ಬಹಳ ದೊಡ್ಡ ಪ್ರಮಾಣದ ಪ್ರತಿಭಟನೆ ಆಗ್ತಾ ಇರುವಂಥದ್ದು ಪಾಕಿಸ್ತಾನವನ್ನು ಅಕ್ಷರಶಃ ಅಗ್ನಿಕುಂಡ ಮಾಡಿಟ್ಟಿದೆ. ಈ POK ಭಾಗದಲ್ಲಿ ಸರಿಸುಮಾರು 40 ಲಕ್ಷ ಜನಸಂಖ್ಯೆ ಇದೆ. ಹಾಗೆ ಗಿಲ್ಗಿಟ್ ಬಾಲ್ಟಿಸ್ತಾನ ಭಾಗದಲ್ಲಿ ಒಂದು 15 ಲಕ್ಷ ಜನಸಂಖ್ಯೆ ಇದೆ. ಬಹಳ ಕಡಿಮೆ ಜನರಿರುವಂತಹ ಪ್ರದೇಶ. ಅಲ್ಲಿಗೆ ಬೇಸಿಕ್ ನೀಡ್ಸ್ ಅನ್ನ ಕೊಡೋದಕ್ಕೆ ಪಾಕಿಸ್ತಾನಕ್ಕೆ ಆಗ್ತಾ ಇಲ್ಲ. ಅಂಥದ್ರಲ್ಲಿ ಅವರಿಗೆ ಭಾರತದ ಬಳಿ ಇರುವಂತಹ ಜಮ್ಮು ಕಾಶ್ಮೀರ ಬೇಕಂತೆ. ನಮ್ಮಲ್ಲೂ ಕೆಲ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗುವ ಕುನ್ನಿಗಳಿದಾವಲ್ಲ, ಅವ್ರು ಇದನ್ನೆಲ್ಲ ಸ್ವಲ್ಪ ನೋಡೋದು ಒಳ್ಳೇದು ಅಂತ ನನಗನ್ಸುತ್ತೆ. ಅವರಿಗೆ ಪಾಕಿಸ್ತಾನದ ಮೇಲೆ ಅಷ್ಟೊಂದು ಪ್ರೀತಿ ಇದ್ದಿದ್ದೇ ಆದರೆ ಈ POK ಪ್ರಾಂತ್ಯವೋ ಅಥವಾ ಗಿಲ್ಗಿಟ್ ಬಾಲ್ಟಿಸ್ತಾನಕ್ಕೋ ವಲಸೆ ಹೋಗ್ಬಿಡಬಹುದು. ಅಲ್ಲಿ ಬಹಳ ಸುಂದರವಾಗಿ ಬದುಕಬಹುದು. ಕಾಶ್ಮೀರದಂತಹ ಭೂಲೋಕದ ಸ್ವರ್ಗದಲ್ಲಿ ವಾಸ ಮಾಡಬಹುದು. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.